1965ರ ಸೆಪ್ಟೆಂಬರ್ 16ರಂದು ಲೆಫ್ಟಿನೆಂಟ್ ಕರ್ನಲ್ ಎ.ಬಿ. ತಾರಾಪೋರ್ ಅವರು ಬಲಿದಾನಿಯಾದರು. ಅವರು ಭಾರತೀಯ ಸೇನೆಯ ಪ್ರಮುಖ ಅಧಿಕಾರಿಯಾಗಿದ್ದರು. ಅವರು 1965ರ ಭಾರತ-ಪಾಕಿಸ್ತಾನ ಯುದ್ಧದಲ್ಲಿ ಅಪ್ರತಿಮ ಧೈರ್ಯ ಮತ್ತು ಶೌರ್ಯವನ್ನು ಪ್ರದರ್ಶಿಸಿದರು ಮತ್ತು ದೇಶಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದರು. ನಂತರ ಅವರಿಗೆ ಮರಣೋತ್ತರವಾಗಿ 1965ರಲ್ಲಿಯೇ ಪರಮವೀರ ಚಕ್ರ ನೀಡಲಾಯಿತು. ಲೆಫ್ಟಿನೆಂಟ್ ಕರ್ನಲ್ ಎ.ಬಿ. ತಾರಾಪೋರ್ ಅವರು 1965ರ ಯುದ್ಧದ ಸಮಯದಲ್ಲಿ ಸಿಯಾಲ್ಕೋಟ್ ಸೆಕ್ಟರ್ನಲ್ಲಿ ಪೂನಾ ಹಾರ್ಸ್ ರೆಜಿಮೆಂಟ್ನ ಕಮಾಂಡಿಂಗ್ ಆಫೀಸರ್ ಆಗಿದ್ದರು. 1965ರ ಸೆಪ್ಟೆಂಬರ್ 11ರಂದು ಲೆಫ್ಟಿನೆಂಟ್ ಕರ್ನಲ್ ತಾರಾಪೋರ್ ಅವರ ರೆಜಿಮೆಂಟ್ ಮೇಲೆ ಪಾಕಿಸ್ತಾನದ ಸೇನೆಯ ಭಾರೀ ಶಸ್ತ್ರಸಜ್ಜಿತ ಪಡೆಗಳು ದಾಳಿ ಮಾಡಿದವು. ರೆಜಿಮೆಂಟ್ ಶತ್ರು ಪಾಕಿಸ್ತಾನಿ ಪಡೆಗಳ ದಾಳಿಯನ್ನು ಧಿಕ್ಕರಿಸಿತು ಮತ್ತು ಧೈರ್ಯದಿಂದ ಫಿಲೋರಾ ಮೇಲೆ ದಾಳಿ ಮಾಡಿತು. ಆದರೆ ಈ ವೇಳೆ ಲೆಫ್ಟಿನೆಂಟ್ ಕರ್ನಲ್ ತಾರಾಪೋರ್ ಗಾಯಗೊಂಡರು. ಇದರ ಹೊರತಾಗಿಯೂ ಅವರು ದೃಢವಾಗಿ ನಿಂತರು ಮತ್ತು ವಜೀರ್ವಾಲಿ, ಜಸ್ಸೋರಾನ್ ಮತ್ತು ಬತೂರ್ ಡೋಗ್ರಾಂಡಿಯನ್ನು ವಶಪಡಿಸಿಕೊಳ್ಳಲು ತನ್ನ ರೆಜಿಮೆಂಟ್ ಅನ್ನು ಮುನ್ನಡೆಸಿದರು. ಅಲ್ಲದೆ ಪಾಕಿಸ್ತಾನದ 60 ಟ್ಯಾಂಕ್ಗಳನ್ನು ಧ್ವಂಸಗೊಳಿಸಿದರು. ಆದರೆ ಲೆಫ್ಟಿನೆಂಟ್ ಕರ್ನಲ್ ತಾರಾಪೋರ್ ಅವರ ಟ್ಯಾಂಕ್ ಶೆಲ್ಗೆ ತಗುಲಿ ಬೆಂಕಿ ಹೊತ್ತಿಕೊಂಡಿತು. ಇದರಿಂದಾಗಿ ತಾರಾಪೋರ್ ಹುತಾತ್ಮರಾದರು. 1994ರ ಸೆಪ್ಟೆಂಬರ್ 16ರಂದು ಮೇಜರ್ ರಾಜೀವ್ ಕುಮಾರ್ ಜೂನ್ ನೇತೃತ್ವದ ಭಾರತೀಯ ಸೇನೆಯ ಪ್ರಮುಖ ಕಾರ್ಯಾಚರಣೆಯು ಅನಂತನಾಗ್ನಲ್ಲಿ ಪ್ರಮುಖ ಎನ್ಕೌಂಟರ್ಗೆ ಕಾರಣವಾಯಿತು. ಇದಕ್ಕಾಗಿ ಅವರಿಗೆ ಅಶೋಕ ಚಕ್ರವನ್ನು ನೀಡಲಾಯಿತು. 1994ರ ಸೆಪ್ಟೆಂಬರ್ 16ರಂದು ಅವರು ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ನಲ್ಲಿ ಭಯೋತ್ಪಾದಕರ ವಿರುದ್ಧದ ಶೋಧ ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ದರು ಎಂದು ಹೇಳಲಾಗುತ್ತದೆ. ಅವರ ತಂಡವು ಭಯೋತ್ಪಾದಕರಿಂದ ಭಾರೀ ಗುಂಡಿನ ದಾಳಿಯನ್ನು ಎದುರಿಸುತ್ತಿದ್ದಾಗ ಮೇಜರ್ ರಾಜೀವ್ ಕುಮಾರ್ ಭಯೋತ್ಪಾದಕರ ಹಿಂಭಾಗಕ್ಕೆ ತೆರಳಿ ಗ್ರೆನೇಡ್ಗಳನ್ನು ಎಸೆದು ಒಬ್ಬ ಭಯೋತ್ಪಾದಕನನ್ನು ಕೊಂದರು. ಮೇಜರ್ ಗಂಭೀರವಾಗಿ ಗಾಯಗೊಂಡಿದ್ದರೂ ಕೂಡ ಹಿಂದೆ ಸರಿಯದೆ ಇನ್ನೊಬ್ಬ ಭಯೋತ್ಪಾದಕನನ್ನು ಕೊಂದರು. ಈ ಎನ್ಕೌಂಟರ್ನಲ್ಲಿ ರಾಜೀವ್ ಕುಮಾರ್ ಜೂನ್ ಹುತಾತ್ಮರಾದರು. ಅವರ ಧೈರ್ಯಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಅತ್ಯುನ್ನತ ಮಿಲಿಟರಿ ಗೌರವವಾದ ಅಶೋಕ ಚಕ್ರ ನೀಡಲಾಯಿತು. ಇದಲ್ಲದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಅವರ ಶೌರ್ಯ ಮತ್ತು ಧೈರ್ಯದ ಕ್ರಮಕ್ಕಾಗಿ ಅವರಿಗೆ ಶೌರ್ಯ ಚಕ್ರವನ್ನು ಸಹ ನೀಡಲಾಯಿತು. ರಾಜೀವ್ ಕುಮಾರ್ ಜೂನ್ ಅವರು ಹುತಾತ್ಮರಾದಾಗ ಅವರಿಗೆ ಕೇವಲ 24 ವರ್ಷವಾಗಿತ್ತು. 1978ರ ಸೆಪ್ಟೆಂಬರ್ 16ರಂದು ಜಿಯಾ ಉಲ್ ಹಕ್ ಪಾಕಿಸ್ತಾನದ ಅಧ್ಯಕ್ಷನಾಗಿ ಪ್ರಮಾಣ ವಚನ ಸ್ವೀಕರಿಸಿದ. 1977ರ ಜುಲೈ 5ರಂದು ಜಿಯಾ ಉಲ್ ಹಕ್ ಪಾಕಿಸ್ತಾನದ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ವಿರುದ್ಧ ಮಿಲಿಟರಿ ದಂಗೆಯನ್ನು ನಡೆಸಿದ. ಅವನು ಸರ್ಕಾರವನ್ನು ಉರುಳಿಸಿ ದೇಶದಲ್ಲಿ ಮಿಲಿಟರಿ ಆಡಳಿತವನ್ನು ಸ್ಥಾಪಿಸಿದ. ಈ ದಂಗೆಯ ನಂತರ ಜಿಯಾ ಉಲ್ ಹಕ್ ತನ್ನನ್ನು ಪಾಕಿಸ್ತಾನದ ಮುಖ್ಯಸ್ಥನಾಗಿ ಸ್ಥಾಪಿಸಿದ ಮತ್ತು ಹೊಸ ಮಿಲಿಟರಿ ಸರ್ಕಾರವನ್ನು ಸ್ಥಾಪಿಸಿದ. ಅದರ ನಂತರ ದೇಶದಲ್ಲಿ ಸಮರ ಕಾನೂನು ಜಾರಿಗೆ ಬಂದಿತು. ಜಿಯಾ ಉಲ್ ಹಕ್ ಆಳ್ವಿಕೆಯಲ್ಲಿ ಪಾಕಿಸ್ತಾನವು 1979ರ ಸಂವಿಧಾನ ಎಂಬ ಹೊಸ ಸಂವಿಧಾನವನ್ನು ಅಳವಡಿಸಿಕೊಂಡಿತು. ಇದರೊಂದಿಗೆ ಜಿಯಾ ಉಲ್ ಹಕ್ ತನ್ನ ಆಳ್ವಿಕೆಯಲ್ಲಿ ಪಾಕಿಸ್ತಾನದಲ್ಲಿ ಕಠಿಣ ಮಿಲಿಟರಿ ಆಡಳಿತವನ್ನು ಹೇರಿದ. ಅವನು ರಾಜಕೀಯದಲ್ಲಿ ಮಧ್ಯಪ್ರವೇಶಿಸಿ ಅನೇಕ ರಾಜಕೀಯ ನಾಯಕರನ್ನು ಬಂಧಿಸಿದ. ಅವನ ಆಳ್ವಿಕೆಯಲ್ಲಿ ಪಾಕಿಸ್ತಾನದಲ್ಲಿ ಇಸ್ಲಾಮಿಕ್ ಕಾನೂನುಗಳನ್ನು ಜಾರಿಗೆ ತರಲಾಯಿತು ಮತ್ತು ಅನೇಕ ಇಸ್ಲಾಮಿಕ್ ಸಾಮಾಜಿಕ ಮತ್ತು ಕಾನೂನು ಬದಲಾವಣೆಗಳನ್ನು ಮಾಡಲಾಯಿತು. 1988ರ ಆಗಸ್ಟ್ 17ರಂದು ಜಿಯಾ ಉಲ್ ಹಕ್ ವಿಮಾನ ಅಪಘಾತದಲ್ಲಿ ಕೊಲ್ಲಲ್ಪಟ್ಟ. ಆತನ ವಿಮಾನ ಪತನಕ್ಕೆ ಕಾರಣವೇನು ಎಂಬುದಕ್ಕೆ ಖಚಿತವಾದ ಪುರಾವೆಗಳು ಸಿಕ್ಕಿಲ್ಲ. ಆದರೆ ವಿಮಾನದಲ್ಲಿ ಇರಿಸಲಾಗಿದ್ದ ಮಾವಿನ ಹಣ್ಣಿನ ಬಾಕ್ಸ್ಗಳಲ್ಲಿ ಅಪಾಯಕಾರಿ ಅನಿಲವಿದ್ದು ಇದರಿಂದ ವಿಮಾನ ಪತನಗೊಂಡಿತು ಎನ್ನಲಾಗಿದೆ. ಪಪುವಾ ನ್ಯೂ ಗಿನಿಯಾವು 1975ರ ಸೆಪ್ಟೆಂಬರ್ 16ರಂದು ಆಸ್ಟ್ರೇಲಿಯಾದಿಂದ ಸ್ವಾತಂತ್ರ್ಯ ಪಡೆಯಿತು. ಇತಿಹಾಸಕಾರರ ಪ್ರಕಾರ ಪಪುವಾ ನ್ಯೂ ಗಿನಿಯಾದ ಒಂದು ಭಾಗವು ಬ್ರಿಟಿಷ್ ವಸಾಹತುವಾಗಿತ್ತು, ಆದರೆ ಇನ್ನೊಂದು ಭಾಗವು ಆಸ್ಟ್ರೇಲಿಯಾದ ಆಡಳಿತದಲ್ಲಿತ್ತು. 1949ರಲ್ಲಿ ಪಪುವಾ ಮತ್ತು ನ್ಯೂ ಗಿನಿಯಾವನ್ನು ಒಂದು ಆಡಳಿತ ಪ್ರದೇಶವಾಗಿ ಸಂಯೋಜಿಸಲಾಯಿತು. ಇದನ್ನು ಆಸ್ಟ್ರೇಲಿಯಾವು ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಇರಿಸಿತು. 1960 ಮತ್ತು 1970ರ ದಶಕಗಳಲ್ಲಿ ಪಪುವಾ ನ್ಯೂ ಗಿನಿಯಾದಲ್ಲಿ ಸ್ವಾತಂತ್ರ್ಯದ ಕರೆಗಳು ತೀವ್ರಗೊಂಡವು. ಅದರ ನಂತರ ಸ್ಥಳೀಯ ನಾಯಕರು ಮತ್ತು ರಾಜಕೀಯ ಚಳುವಳಿಗಳು ಸ್ವಾತಂತ್ರ್ಯದ ಬೇಡಿಕೆಯನ್ನು ಮತ್ತಷ್ಟು ಬಲಪಡಿಸಿದವು. 1975ರ ಸೆಪ್ಟೆಂಬರ್ 16ರಂದು ಪಪುವಾ ನ್ಯೂ ಗಿನಿಯಾವು ಅಧಿಕೃತವಾಗಿ ಸ್ವಾತಂತ್ರ್ಯವನ್ನು ಗಳಿಸಿತು ಮತ್ತು ಆಸ್ಟ್ರೇಲಿಯಾದಿಂದ ಸಂಪೂರ್ಣವಾಗಿ ಸ್ವತಂತ್ರವಾದ ಸಾರ್ವಭೌಮ ರಾಷ್ಟ್ರವಾಯಿತು. ಸ್ವಾತಂತ್ರ್ಯ ನಂತರ ಪಪುವಾ ನ್ಯೂ ಗಿನಿಯಾವು ಸಾಂವಿಧಾನಿಕ ಸರ್ಕಾರವನ್ನು ಸ್ಥಾಪಿಸಿತು. ಪ್ರಜಾಪ್ರಭುತ್ವ ಪ್ರಕ್ರಿಯೆಯ ಅಡಿಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಂದ ಆಳಲ್ಪಡಲು ಪ್ರಾರಂಭಿಸಿತು. ಸೆಪ್ಟೆಂಬರ್
ಸೆಪ್ಟೆಂಬರ್ 16 ವಿಶ್ವ ಓಝೋನ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ಅಂತಾರಾಷ್ಟ್ರೀಯ ಓಝೋನ್ ಪದರ ಸಂರಕ್ಷಣೆ ದಿನ ಎಂದು ಕರೆಯಲಾಗುತ್ತದೆ. ಓಝೋನ್ ಪದರದ ಮಹತ್ವ ಮತ್ತು ಅದರ ಸಂರಕ್ಷಣೆಗೆ ಕೈಗೊಂಡ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಓಝೋನ್ ಪದರವು ಭೂಮಿಯ ವಾತಾವರಣದ ತೆಳುವಾದ ಪದರವಾಗಿದ್ದು ಪ್ರಾಥಮಿಕವಾಗಿ ವಾಯುಮಂಡಲದಲ್ಲಿದೆ. ಈ ಪದರವು ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಇದರಿಂದಾಗಿ ಭೂಮಿಯ ಮೇಲಿನ ಜೀವರಾಶಿಯನ್ನು ರಕ್ಷಿಸುತ್ತದೆ. ಓಝೋನ್ ಪದರವು ಕ್ಷೀಣಿಸಿದರೆ ಯುವಿ ಕಿರಣಗಳು ನೇರವಾಗಿ ಭೂಮಿಯ ಮೇಲ್ಮೈಯನ್ನು ತಲುಪಬಹುದು. ಇದರಿಂದ ಚರ್ಮದ ಕ್ಯಾನ್ಸರ್, ಕಣ್ಣಿನ ಪೊರೆ ಮತ್ತು ಇತರ ಆರೋಗ್ಯ ಸಮಸ್ಯೆಗಳ ಅಪಾಯ ಹೆಚ್ಚಾಗುತ್ತದೆ. ಇದಲ್ಲದೆ ಈ ಕಿರಣಗಳು ಸಸ್ಯವರ್ಗ ಮತ್ತು ಜಲಚರಗಳಿಗೂ ಹಾನಿಕಾರಕವಾಗಿವೆ. 1994ರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು ಓಝೋನ್ ಪದರವನ್ನು ಸಂರಕ್ಷಿಸುವ ಮಹತ್ವದ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಸೆಪ್ಟೆಂಬರ್ 16 ವಿಶ್ವ ಓಝೋನ್ ದಿನ ಎಂದು ಆಚರಿಸಲು ನಿರ್ಧರಿಸಿತು.